ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೊಳಕೆ ಬರ್ಸಿದ ಮೆಂತೆ ಕಾಳಿಂದ ಒಂದು ರೆಸಿಪಿ ಐತಿದು. ಇದು ಡಯಾಬಿಟಿಕ್ದವ್ರದು ಹಿಂಗೆ ಹೆಂಗೆ ತಿನ್ಬೇಕದು ಅಂಥೇಳಿ ನಾನು ಹೇಳ್ಕೊಡಾಕ್ತಾನೆ. ಇದನ್ನ ಮೆಂತೆ ಕಾಳನ್ನು ನಾನು ನೆನೆಸಿಟ್ಕೊಳಾಕ್ತಾನೆ. ಈಗ ರೀ 1 ಕಪ್ನಷ್ಟು ಮೆಂತೆ ಕಾಳು ತೊಗೊಂಡನು ನೋಡ್ರಿ. ಇವನ್ನ ಚಂದಂಗೆ ತೊಳೆದು ನೆನೆಸಿಟ್ಕೋಬೇಕಾಗ್ತದೆ ರೀ. ಈಗ ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆನೂ ಮಾಡಕ್ಕೆ ಬರ್ತದೆ ರೀ. ಬೆಳಿಗ್ಗೆ ನೆನೆಸಿಟ್ಕೊಂಡು ಇದು ನೈಟ್ ನೆನೆಸಿಟ್ಕೊಂಡು ಬೆಳಿಗ್ಗೆ ಅವನ್ನ ತೆಗೆದು ಇಡ್ಬೇಕು ರೀ ನೀರಿಂದ. ಈಗ ನೋಡಿರಿ, ಈಗ ನೀರಿಗೆ ಹಾಕಿ ಇದನ್ನ ನೀರು ಹಾಕ್ಕೊಂಡು ತೊಳೆದು ನೀರು ಹಾಕಿ ಇಟ್ಬಿಡ್ತಾನೆ ರೀ. ಇದು ಮೆಂತೆ ಕಾಳು ಏನು ತೊಗೊಂಡನಲ್ರಿ, ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಈಗ ನಾ ಇಲ್ಲಿ 1 ಕಪ್ನಷ್ಟು ತೊಗೊಂಡು ಇವನ್ನ ಚೆಂದಂಗೆ ತೊಳೆದ್ರೆ ಇದೆಲ್ಲ ನೀರು ತೆಗೆದು ಮತ್ತು ಬೇರೆ ನೀರು ಹಾಕಿ ಇಟ್ಬಿಡ್ತಾನೆ ರೀ. ಇದನ್ನ ನೆನಿಬೇಕು ರೀ. ಅದು ಹೋಲ್ ನೈಟ್ ನೆನಿತಂದ್ರೆ ಅದು ಕಾಳು ಮೆತ್ತಗೆ ಬರ್ತದೆ ರೀ. ಈಗ ನೋಡಿರಿ, ಇದನ್ನು ನೆನೆಯಾಕಿಟ್ಟು ಏನು ಮಾಡ್ಬೇಕಂತಂದ್ರೆ, ಈಗ ಇದನ್ನು ನೆನೆಯಾಕಿಟ್ಟಿದ್ದನ್ನು ಮುಚ್ಚಿಟ್ಬಿಡ್ಬೇಕು ರೀ. ಮುಚ್ಚಿಟ್ಟು ಅವು ಮತ್ತೇನು ಮಾಡಿದ್ರು ಸಾಯಂಕಾಲ ನೋಡಿದ್ರೆ ಅವು ಮೊಳಕೆ ಬಂದಿರ್ತಾವೆ ರೀ. ಆ ಮೊಳಕೆ ಬಂದಂಥ ಅವಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡು, ಈಗ ನಾನು ಸಾಸಿವೆ, ಜೀರಿಗೆ ಮತ್ತು ಪುಟಾಣಿ ಹಾಕ್ಕೊಂಡು, ಶೇಂಗಾ ಹಾಕ್ಕೊಂಡು, ಬೆಳ್ಳುಳ್ಳಿ ಹಾಕ್ಕೊಂಡು, ಇವೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚುನ್ಮರಿ ಒಗ್ಗರಣೆ ಹಾಕ್ಕೊಳಾಗ್ತಾನೆ ರೀ. ಯಾಕಂದ್ರೆ ಕರಿಬೇವು ಸೊಪ್ಪದು ಎಲ್ಲ ಹಾಕಿ ಇದರಿಂದ ಈ ಚೂಡಾದಿಂದ ಸ್ವಲ್ಪ ಅವ್ರಿಗೆ ಏನು ಅನ್ನಿಸ್ತೈತೆ ಅಂದ್ರೆ, ಡಯಾಬಿಟಿಕ್ ಇದ್ದವ್ರಿಗೆ ಅಥವಾ ಮಕ್ಕಳು ತಿನ್ನಲಿಲ್ಲ ಅಂದರು ಅವಕ್ಕೂ ಎಲ್ಲ ಹಿಂಗೆ ಹಾಕ್ಕೊಟ್ರೆ ಟೇಸ್ಟ್ ಮಾಡ್ಕೊಂಡು ಮೆಂತೆ ಕಾಳು ನಮಗೆ ತಿಂದಂಗೆ ಆಗ್ಬಿಡ್ತೈತೆ ರೀ. ಅದರಿಂದ ಆರೋಗ್ಯಕ್ಕೆ ಭಾಳ ಚಲೋ ಅಲ್ರಿ, ಹೆಲ್ದಿ ಫುಡ್ ಅಂಥೇಳಿ ನೋಡಿರಿ. ಈಗ ನಾನು ಇದೊಂದು ಸ್ವಲ್ಪ ಅವಲಕ್ಕಿ ಇರ್ತಾವಲ್ರಿ, ಹುರಿದ ಅವಲಕ್ಕಿ ಚೂಡ ಮಾಡ್ಕೊಳಕ್ತಾನೆ. ಸ್ವಲ್ಪ ಆಯಿಲ್ ಹಾಕೈತ್ರಿ. ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದ್ರೊಳಗೆ ಜಾಸ್ತಿ ಇರ್ತೈತೆ ರೀ. ಅರಿಶಿನ ಪುಡಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇವು 3 ಜಾಸ್ತಿ ಇರ್ತಾವ್ರಿ ಇದ್ರೊಳಗೆ. ಅದಕ್ಕೆ ಇದು ಹೆಲ್ದಿ ಅಂತ ಹೇಳಾಗ್ತಾನೆ ನಾನು. ಆಯಿಲ್ ಕಡಿಮೆ ಇರ್ತೈತೆ ರೀ. ಇದ್ರೊಳಗೆ ಏನು ಮಾಡ್ಬೇಕಂತಂದ್ರೆ ಇವನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿ ಕ್ರಿಸ್ಪಿ ಮಾಡ್ಕೋಬೇಕ್ರಿ. ಇವನ್ನ ಈ ಚೂಡ ಇರ್ತಾವಲ್ರಿ ಅವನ್ನ ಚೆಂದಂಗೆ ಒಣ ಖಾರದ ಪುಡಿನೂ ಹಾಕಿರ್ಬೇಕು. ಅದಕ್ಕೆ ಉಪ್ಪು, ಒಣ ಖಾರದ ಪುಡಿ ಅವಕ್ಕೆಲ್ಲ ಹಚ್ಚಿ ಈ ಥರ ಚೂಡ ಮಾಡ್ಕೋಬೇಕ್ರಿ. ಬೆಳ್ಳುಳ್ಳಿ ಸೊಪ್ಪಿಗೆ ಭಾಳ ವ್ಯಾಲ್ಯೂ ಕೊಡ್ತೈತೆ ರೀ. ಬೆಳ್ಳುಳ್ಳಿಗೆ ಮತ್ತು ಕರಿಬೇವು ಸೊಪ್ಪು ಇದ್ರೊಳಗೆ ಜಾಸ್ತಿ ಇರ್ಬೇಕ್ರಿ. ಈಗ ನೋಡಿರಿ, ಇದನ್ನು ಚೆಂದಂಗೆ ಕ್ರಿಸ್ಪಿ ಆಗಿರುವಂಥ ಒಂದು ಒಳ್ಳೆ ಹೆಲ್ದಿ ಚೂಡ ಮಾಡ್ಕೊಂಬಂದೆ ನಾನು. ಇದೇ ಥರ ಚೂಡ ನೋಡಿರಿ, ಕ್ರಿಸ್ಪಿ ಆಗಿರುವಂಥ ಚೂಡ ತಂದೈತಿ. ಇದಕ್ಕೆ ನಾ ಏನು ಮಾಡ್ತೀನಂದ್ರೆ, ಯಾವ ಮೆಂತೆ ಕಾಳನ್ನು ಮೊಳಕೆ ಹೊಡೆದು ಮೆಂತೆ ಕಾಳನ್ನೂ ತಂದೇನ್ರಿ. ಈಗ ನೋಡಿರಿ, ಚೂಡಕ್ಕೆ ನಾನು ಸ್ವಲ್ಪ ಶೇಂಗಾನು ಹಾಕ್ಕೊಂಡೀನಿ. ಅದರಿಂದ ಅವು ಕ್ರಿಸ್ಪಿನೂ ಬಂದವು. ಚೂಡ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದು ಕರಿಬೇವು ಹಾಕಿದ್ರಿಂದ ಅಷ್ಟು ಟೇಸ್ಟ್ ಬಂದಿರ್ತಾವೆ. ಆಯಿಲ್ ಕಡಿಮೆ ಇರ್ತೈತಿ. ಇದನ್ನು ನಾ ಹೆಂಗೆ ಸರ್ವ್ ಮಾಡೋದು ಅನ್ನೋದು ಹೇಳ್ಕೊಡಾಕ್ತೇನೆ ರೀ. ಈಗ ಮೊಳಕೆ ಬರ್ಸಿದ ಮೆಂತೆ ಕಾಳನ್ನೂ ತೊಗೊಂಡೇನೆ ನಾನು. ಇವು ನೋಡಿರಿ, ಇದಕ್ಕೆ 4 ಕಪ್ಪಿಗೆ ನಾನು ಸ್ವಲ್ಪ ಚೂಡ ಹಾಕ್ಕೊಂಡೇನಿ. ಆಮೇಲೆ ಇವು ಮೊಳಕೆ ಬರ್ಸಿದಂಥ ಮೆಂತೆ ಕಾಳನ್ನು ತೊಗೊಂಡೇನೆ ರೀ. ಈಗ ನೋಡಿರಿ, ಈ ಚೂಡ ಎಷ್ಟೆಷ್ಟು ಕಡಿಮೆ ಹಾಕೀನಿ. ಇವು ನೋಡಿರಿ, ಮೊಳಕೆ ಬರ್ಸಿದ ಮೆಂತೆ ಕಾಳು ಇವು ಎಷ್ಟು ಚಂದ ಬಂದಾವೆ ನೋಡಿರಿ. ಇವು ತಿಂದಿದ್ದಾಗ ಗೊತ್ತಾಗಂಗಿಲ್ಲ ರೀ, ಮತ್ತು ಹೆಲ್ದಿ ಫುಡ್ ರೀ ಇದು. ಅಷ್ಟು ಚಂದ ಆಗ್ತೈತಿ ಇದು. ಇದೇ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ನಾವು ತಿಂದಿವಂದ್ರೆ ನಮ್ಗೆ ಮೆಂತೆ ಕಾಳಿಂದು ಸ್ವಲ್ಪ ವೆರೈಟಿ ಎಲ್ಲ ಮೆಂತೆ ಕಾಳಿನ ಜೋಡಿ ಇವು ಚೂಡ ಹಾಕ್ಕೊಂಡು ತಿಂದ್ರೆ ನಮಗೆ ಹೆಲ್ತಿಗೆ ಭಾಳ ಚಲೋ ರೀ. ಮತ್ತು ಡಯಾಬಿಟಿಕ್ದವರು ಅವ್ರು ಬರೀ ಚೂಡ ತಿನ್ನೋದ್ರಿಂತ ಅಥವಾ ಅದ್ರೊಳಗಿನ ಶೇಂಗಾ ಆರಿಸ್ಕೊಂಡು ತಿಂತಿರ್ತಾರೆ. ಅವ್ರಿಗೇನು ಎಲ್ಲ ಇದು ಬೇರೆ ಬೇರೆ ಅನ್ನಿಸಿ ಇದೆಲ್ಲ ಒಳ್ಳೆ ಫುಡ್ ತಿಂದಂಗೆ ಆಗ್ತೈತೆ ರೀ. ನೋಡಿರಿ, ಈಗ ವಟಾಣಿ ಕಾಳು ಇರ್ತಾವಲ್ರಿ ಅವನು ಮ್ಯಾಲೆ ಹಾಕ್ಕೊಳಕ್ತಾನೆ ನಾನು. ಹಸಿ ವಟಾಣಿ ಇರ್ತಾವಲ್ರಿ ಅವನು ಮ್ಯಾಲೆ ಹಾಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಇವು ಕುದಿಸಿಟ್ಕೊಂಡು ಹಾಕೋಬೋದು ರೀ. ನಿಮ್ಗೆ ವಟಾಣಿ ಕಾಳು, ಹಸಿ ವಟಾಣಿ ಕಾಳು ಬೇಡ ಅಂದ್ರೆ ಕುದಿಸಿನೂ ಇಟ್ಕೊಂಡು ಹಾಕೋಬೋದು. ಈರುಳ್ಳಿ ಸ್ವಲ್ಪ ಹಾಕೋಬೇಕ್ರಿ. ಸ್ವಲ್ಪ ನಾವು ನೋಡಿರಿ, ಈಗ ಇಷ್ಟಿಷ್ಟ ಅವನ್ನೆಲ್ಲನೂ ಒಂದು ಸ್ವಲ್ಪ ಹಾಕೋಬೇಕು. ಈಗ ಮಿಕ್ಸರ್ ಎಲ್ಲರೂ ತಿನ್ಬೋದು ರೀ ಈ ಥರ ಮಾಡ್ಕೊಂಡ್ರೆ. ಸ್ವಲ್ಪ ಶೇಂಗಾ ಕಾಳು ಹಾಕೋಬೇಕ್ರಿ. ಈಗ ನೋಡಿರಿ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳಕ್ತಾನೆ ನಾನು. ಇಲ್ಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ನೋಡಿರಿ. ಈಗ ಎಲ್ಲರೂ ಚೂಡ ತಿನ್ನೋ ಮುಂದೆ ಅದೊಂಥರ ಏನೋ ತಿನ್ನಾಕತ್ತಾರಪ್ಪ ಇವರು ನಮ್ಗೆ ಬಿಟ್ಟು ಅನ್ನಿಸ್ತಿರ್ತೈತಿ. ಅವ್ರಿಗೂ ಆತ್ರಿ. ಇವೆಲ್ಲ ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಟೇಸ್ಟ್ ಬರ್ತಾವ್ರಿ. ಈಗ ಡಯಾಬಿಟಿಕ್ದವ್ರಿಗೂ ಚೂಡ ತಿನ್ನಂಗೆ ಅನಿಸಿದ್ರು ಇದು ಹೆಲ್ದಿ ಫುಡ್ ಇರ್ತೈತಲ್ರಿ. ಮೆಂತೆ ಕಾಳು ಅದು ಮೊಳಕೆ ಬರ್ಸಿದ ಮೆಂತೆ ಕಾಳು ಅಂದ್ರೆ ಎಷ್ಟು ಹೆಲ್ದಿ ಫುಡ್ ರೀ. ಅದಕ್ಕೆ ಇದೇ ಥರ ಹಾಕಿ ಅವ್ರಿಗೆಲ್ಲನೂ ಕೊಟ್ರು ಎಲ್ಲರೂ ತಿಂದ್ರೂ ಇದು ಭಾಳ ಒಳ್ಳೆ ಫುಡ್ ರೀ. ಮೆಂತೆ ಕಾಳನ್ನು ಹೆಂಗೆ ತಿನ್ಬೇಕು ಅನ್ನೋದನ್ನು ನಾ ತೋರಿಸ್ಕೊಟ್ಟನಿ. ಬೇಕಾದಷ್ಟು ತಿನ್ಬೋದು. ಹಿಂಗೆ ತಿಂದ್ರೆ ಬೆಸ್ಟ್ ಆಗಿರ್ತೈತೆ ರೀ ಇದು.